ಕ್ರೈಸ್ಟ್ ಚರ್ಚ್. ನನಗೆ ಜಾಬ್ ಸಿಕ್ಕಿದ್ರಿ ಕಂಪನಿ. ನಾನು ಪಕ್ಕದಲ್ಲೇನೆ ಇದ್ದೇನೆ, ಟೆನ್ಷನ್ ಮಾಡ್ಕೊಳಕೋಬೇಕು. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದಾರೆ ರೀ. ಪ್ರಾರ್ಥನೆ ಮಾಡ್ತಾ ಇದ್ರು. ಇವಾಗ ಬರಕತ್ತ 8 ತಿಂಗಳು ಆಯ್ತು ನಾವು ಬರೋದು. ಅದ್ಭುತ ಕಾರಣ ಅನ್ಬೇಕ್ರಿ ಇದೆಲ್ಲ. ಯಾವ ಕೆಲಸ ಸಿಕ್ತಂತ ಸ್ವಲ್ಪ ಹೇಳಿ. ರಿಯಾ ಪಾಮ್ ಆಯಿಲ್ ಕಂಪನಿಯಲ್ಲಿ ಫೀಲ್ಡ್ ಆಫೀಸರ್ ಸಿಕ್ಕಿದ್ರಿ. ಮುಂಚೆ ಏನ್ ಮಾಡ್ತಾ ಇದ್ರಿ? ಕೆಲಸ ಸರಿ. ಮುಂಚೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಿದ್ರಿ ಮುಂಚೆ? ಎಲ್ರಿ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಆಮೇನ್ ಆಮೇನ್. 2019 ವಾಕ್ಯದ ವರ್ಷವಾಗ್ಲಿಕ್ಕಿದೆ. ವಾಕ್ಯದ ವರ್ಷ ಅಂದ್ರೆ ಬರೀ ಕೂತ್ಕೊಂಡು ಓದುವಂತ ವಾಕ್ಯ ಮಾತ್ರ ಅಲ್ಲ, ದೇವರು ತನ್ನ ಜನರಿಗೆ ನುಡಿದದ್ದನ್ನ ನೆರವೇರಿಸುವಂತ ದಿನಗಳು 2019 ಬರ್ಲಿಕ್ಕಿದೆ. ಅದಕ್ಕೋಸ್ಕರನೇ ಮೊದಲೇದಾಗಿನೇ ಆತನ ನುಡಿದಿರೋದು, ನಾನು ಹೇಳಿದ್ದನ್ನೆಲ್ಲ ನೆರವೇರಿಸುವ ತನಕ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಗಟ್ಟಿಯಾಗಿ ಆ ದೇವರ ವಾಕ್ಯದ ಬಲ ಸ್ವಲ್ಪ ಇವತ್ತು ನಾನು ಹಂಚ್ಕೊಳ್ತೇನೆ. ಸಿದ್ಧರಾಗಿದ್ದೀರಾ ಅನ್ಕೊಳ್ತೇನೆ. ಸತ್ಯವೇದ ಹೇಳ್ತದೆ, ದೇವರ ವಾಕ್ಯ ಒಂದು ಬೀಜದ ರೀತಿಯಲ್ಲಿ. ದೇವರ ವಾಕ್ಯ ಬೀಜ. ಫಲ ಕೊಡೋದೇ ಅದರ ಗುಣ. ಫಲ ಕೊಡೋದೇ ಅದರ ಗುಣ. ಅದ್ರ ಮೊದಲು ಸ್ವಲ್ಪ ಹಂತ ಹಂತವಾಗಿ ಒಂದು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಆಮೇನ್. ಎಲ್ರು ಕಾಣುತ್ತೆ ಅನ್ಕೊಳ್ತೇನೆ. ಇದೇನ್ ಗೊತ್ತಾ ಒಳಗಡೆ ಇರೋದು? ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದಾ? ಇದೇನ್ ಗೊತ್ತಾ? ಗೋಧಿ. ಆಮೇನ್. ಇದು ಉತ್ತಮ ಆಹಾರ. ಇದು ಹೌದಲ್ವಾ? ಒಂದು ದಿನ ಹುಬ್ಬಳ್ಳಿಯಲ್ಲಿ ನಮ್ಮ ಕಸಿನ್ ಸಿಸ್ಟರ್ ತಮ್ಮ ಮಗಳಿಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ಗೆ ಹೋಯ್ದ್ರಂತೆ. ನನ್ನ ಜೊತೆ ಹೇಳ್ತಾ ಇದ್ರು. ಆ ಅಡ್ಮಿಷನ್ ಅಲ್ಲಿ ಇವ್ರಿಗೆ ಎಷ್ಟು ಪರ್ಸೆಂಟ್ ಆಯ್ತು ಎಲ್ಲ ಕೇಳದಾಯ್ತು. ಅಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಬಂತು ಅವ್ರಿಗೆ. ಇವ್ರಿಗೆ ಶಾಕ್ ಆಯ್ತು ಆ ಪ್ರಶ್ನೆ ಕೇಳೋರು. ಕೇಳಿದ್ರಂತೆ, ಅವ್ರು ಹೇಳಿದ್ರಂತೆ, ನೀವು ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಬೇಕಂದ್ರೆ ಪ್ರತಿದಿನ ಅಂದ್ರೆ ವಾರದಲ್ಲಿ 4 ದಿನ ಆದ್ರೂ ಮಿನಿಮಮ್ ಪ್ರತಿದಿನ ಒಂದು ಊಟ ನಿಮ್ಮ ಮಗಳು ಇಂಜಿನಿಯರಿಂಗ್ ಕಾಲೇಜ್ ಅದು, ಒಂದು ಊಟದಲ್ಲಿ ಒಂದಾದ್ರೂ ಊಟ ನಿಮ್ದು ಚಪಾತಿ ತಿನ್ಲೇಬೇಕಂತೆ. ಇವಳಿಗೆ ದೊಡ್ಡ ಪದ್ಧತಿ ಇದೇನಪ್ಪ, ಕಾಲೇಜಲ್ಲಿ ಚಪಾತಿ ತಿನ್ನಂತಾರಲ್ಲ ಇವರು. ಚಪಾತಿ ನಿಮ್ಮ ಮನೆಯಲ್ಲಿ ಚಪಾತಿ ತಿಂದ್ರೆ ಅಡ್ಮಿಷನ್ ಕೊಡ್ತೀವಲ್ಲ. ಅದಕ್ಕೆ ಇವಳು ಸ್ವಲ್ಪ ಸಂಶಯ ಪಟ್ಟು ಕೇಳಿದ್ಲಂತೆ, ಯಾಕ್ರಿ ಈ ಥರ ಹೇಳ್ತೀರಾ, ನಮ್ಮ ಮಗಳು ಚಪಾತಿ ತಿಂದೇ ಹೋದ್ರೆ ನೀವು ಅಡ್ಮಿಷನ್ ಕೊಡಲ್ವಾ ಅಂತ ಕೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ನೋಡಿ ಈಗಿನ ಮಕ್ಕಳು ಎಲ್ಲ ಬರೀ ಚೈನೀಸು, ಬೇಡಾದದನ್ನೆಲ್ಲ ತಿನ್ಕೊಂಡ್ಬಿಟ್ಟು 2 ವರ್ಷ ಕಲಿತಾರೆ, 3ನೇ ವರ್ಷ ಆರೋಗ್ಯ ಚೆನ್ನಾಗಿಲ್ಲ ಅಂತ 3 ತಿಂಗಳು ಬ್ರೇಕ್ ತಗೊಳ್ತಾರೆ ಕಾಲೇಜ್ನಿಂದ. ಅದ್ಯಾವುದು ಬುದ್ಧಿಗೆ ಸಹಾಯ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ಒಂದು ಕೋರಂ ಮಾಡಿದ್ದೀವಿ ನಾವು. ನಮ್ಮ ಸ್ಟೂಡೆಂಟ್ಗಳು ಪ್ರತಿದಿನ ಒಂದು ಊಟವಾದರೂ ಗೋಧಿ ಊಟ ಮಾಡಬೇಕು. ಯಾಕಂದ್ರೆ ಗೋಧಿಯಲ್ಲಿ ಅವ್ರು ಹೇಳ್ತಾ ಇದ್ದಾರಂತೆ, ಇದು ಸಭೆನೇ, ಸೈನ್ಸ್ ವಿಜ್ಞಾನದ ಸ್ಕೂಲ್ ಅಲ್ಲ, ಹೆದರಬೇಡಿ, ಬರ್ತೀನಿ. ಎಲ್ಲರೂ ಒಮ್ಮೆ ಕ್ವಶನ್, ಏನು ಪಾಸ್ಟ್ ಸೈನ್ಸ್ ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಗೋಧಿಯಲ್ಲಿ ಏನಿದೆ ಅಂತ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೋಧಿಯಲ್ಲಿ ಬ್ರೈನಿಗೆ ಬೇಕಾದಂಥ ಎಲ್ಲ ಕ್ಷಮತೆಯ ಶಕ್ತಿ ಇದೆ, ಶರೀರಕ್ಕೆ ಬೇಕಾದಂಥ ಶಕ್ತಿ ಇದೆ. ಮಕ್ಕಳಿಗೆ ಇದನ್ನು ತಿನ್ನಿಸಿ ನಂತರ ನಮ್ಮ ಕಾಲೇಜಿಗೆ ಕಳಿಸ್ರಿ ಅಂದ್ರಂತೆ. ನೋಡಿದ್ರಲ್ಲಿ ಶಕ್ತಿ ಇದೆ. ಎಷ್ಟು ಜನ ಕೇಳ್ತಾ ಇದ್ದೀರಾ? ಈಗ ಶಕ್ತಿ ಇದೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಚೆನ್ನಾಗಿ ಒಂದು ಮುಟ್ಟಿಗೆ ತಗೊಂಡ್ಬಿಟ್ಟು ಊಟ ತಾನೆ ತಿಂದ್ಬಿಟ್ರೆ, ನಮ್ಮ ತಾಯಿ ಹೇಳ್ತಾ ಇದ್ರು, ನಮ್ಮ ಅವ್ವ ಹೇಳ್ತಾ ಇದ್ಲು, ಚಿಕ್ಕವರಿರುವಾಗ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಆ ದಿನಗಳು ತುಂಬಾ ಸುಂದರವಾಗಿತ್ತು ಏನ. ಈಗ ಮಕ್ಕಳಿಗೆ ಹಿಟ್ಟು ಎಲ್ಲಿಂದ ಬರ್ತದೆ ಅಂದ್ರೆ ಕಾಕಾ ಅಂಗಡಿಯಿಂದ ಬರ್ತದೆ ಅಂತಾರೆ. ಯಾಕಂದ್ರೆ ಅಮ್ಮ ಹಿಟ್ಟಿನ ಚೀಲ ತಂದ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಚಪಾತಿ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ ನೋಡ್ರಿ, ನಾವೆಲ್ಲ ಆಶೀರ್ವದಿಸಲ್ಪಟ್ರು. ನಿಮ್ಗೇನು ಗೊತ್ತಾ, ನಮ್ಮನೆಗೆ ಗೋಧಿ ಚೀಲ ಹೆಂಗೆ ಆಶೀರ್ವದಿಸಲ್ಪಟ್ಟರು ಹೇಳ್ತೀನಿ. ಮನೆಗೆ ಸೈಕಲ್ ಕೊಂಡ್ಕೊಳ್ಳೋವರೆಗೂ ಅಮ್ಮನ ಜೊತೆಗೆ ಮಾರ್ಕೆಟ್ ಹೋಗ್ಬೇಕು. ಗೋಧಿ ಚೀಲ ಹೆಗಲ್ ಮೇಲೆ ಹೊತ್ಕೊಳ್ಬೇಕು. ಹೊತ್ಕೊಂಡ್ರೆ 1 ಗ್ಲಾಸ್ ಕಬ್ಬಿನ ಹಾಲು ಸಿಗ್ತೈತೆ. ಇಲ್ಲ ಅಂದ್ರೆ ಶಾಲೆಯಲ್ಲಿ ಚಿಕ್ಕಿ ತಗೊಳ್ಳಿಕ್ಕೆ 4 ಆಣೆನೂ ಸಿಗಲ್ಲ. ಆ ಚೀಲ ಹೊತ್ಕೊಂಡು ಕಬ್ಬಿನ ರಸ ಕುಡ್ಕೊಂಡು ಹೋಗ, ಪೆಪ್ಸಿ ಅವೆಲ್ಲ. ಪೆಪ್ಸಿ ಅಂದ್ರೆ ಇವು ಪೆಪ್ಸಿ ಬರೀ ಐಶ್ವರ್ಯವಂತರು ಕುಡಿಯೋದದು. ಅವಾಗ
ಸೊ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡ್ಕೊಂಡ್ಬಿಟ್ಟು ಏನೋ ಗೋಧಿ ಮನೆಗೆ ತಂದರೆ ಬಾಗಿಲಲ್ಲಿ ಕೂತ್ಕೊಂಡು ಬಿಡುವಿನಲ್ಲಿ ಎಲ್ಲ ಹಸನು ಮಾಡೋರು. ಅದನ್ನು ಹಸನು ಮಾಡುವಾಗ ನಮ್ಮ ಕಾಲದಲ್ಲಿ ಗುಬ್ಬಿ ಬರ್ತಾ ಇದ್ವು. ನಿಮಗೇನು ಗೊತ್ತ ಗುಬ್ಬಿ ಅಂದರೆ? ಗುಬ್ಬಿ ಅಲ್ಲಿವರೆಗೂ ಬರೋದು. ಬ್ಯೂಟಿಫುಲ್ ಡೇಸ್, ಚೆನ್ನಾಗಿ ಅನ್ಸಲ್ವ? ಆ ಬೆಳಗಿನ ಬಿಸಿಲು, ಬಾಗಿಲಲ್ಲಿ ಅವ್ವ ಕುತ್ಕೊಂಡು ಏನೋ ಅಕ್ಕಿ ಅಥವಾ ಗೋಧಿ ಹಸನು ಮಾಡ್ತಾ ಇದ್ರು. ಅವಾಗೆಲ್ಲ ಚುಚಿ ಅಂತ ಗುಬ್ಬಿ ಬಂದಿರೋದು. ಆಮೇಲೆ ಅದು ಗೋಧಿ ರುಚಿ ನಿಮಗೇನು ಗೊತ್ತ? ಅವಾಗ ನಾನು ಅದರಲ್ಲಿ ಗೋಧಿ ಅವಾಗ ನೋಡಿ, ಅವಾಗ ಒಂದು ಚಿಂಗಮ್ ತೊಗೋಬೇಕಂದ್ರೆ ಶ್ರೇಷ್ಠ. ಇದನ್ನೇ ಒಂದು ಮುಟ್ಟಿಗೆ ಒಂದು ಸ್ವಲ್ಪ ತೊಗೊಂಡು ಬಾಯಲ್ಲಿ ಹಾಕೊಂಡ್ಬಿಟ್ಟು ಚಿಂಗಮ್ ಆಗುತ್ತೆ, ತಿಂದವ್ರಿಗೆ ಗೊತ್ತು. ಸೊ ನಮಗೆ ಚುಯಿಂಗಮ್ ಅಂತ ಒಂದು ಕಾಳ ತೊಗೊಂಡು ಬಾಯಲ್ಲಿ ಹಾಕೊಂಡು ಚುಯಿಂಗಮ್ ಮಾಡ್ತಾ ತಿಂತ ಆಟ ಆಡ್ತಾ ಚುಯಿಂಗಮ್ ಅದನ್ನೇ ಚುಯಿಂಗಮ್ ಮಾಡ್ಕೊಂಡ್ರೆ ಮಮ್ಮಿಯ ಬೈಯೋರು ಬಿಜಾಪುರ್ಗೆ ಹೋಗಿದ್ದಾರೆ. ಅದಕ್ಕೆ ಎಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ, ಯಾರು ಹೇಳ್ಬೇಡ್ರಿ ನನ್ನ ಬಗ್ಗೆ ಹೇಳಿದ್ರಂತ. ಬೈಯೋರು ಬಾಯಲ್ಲಿ ನುಂಗ್ ಬಿಡ್ಬೇಡ, ಹೊಟ್ಟೆಯಲ್ಲಿ ಗಂಟು ಆಗ್ತದೆ, ಹೊಟ್ಟೆ ನೋವು ಬರ್ತದೆ. ಸುಮ್ಮನೆ ಇದರಲ್ಲಿ ಬ್ರೈನಿಗೆ ಊಟ ಇದೆ ಅಂತ ಅನ್ಕೊಂಡ್ಬಿಟ್ಟು ಒಂದು ಮೊಟ್ಟೆ ತೊಗೊಂಡು ತಿಂದ್ಬಿಡೋಣ, ಏನಾಗುತ್ತೆ? ಹೊಟ್ಟೆ ನೋವು ಬರುತ್ತೆ, ಬ್ರೈನ್ ಇದ್ದಲ್ಲೇ ಇರುತ್ತೆ. ಯಾರಾದ್ರೂ ಕೇಳ್ತಾ ಇದ್ದೀರಾ? ಎಷ್ಟೋ ಜನ ಏನ್ ಅನ್ಕೊಳ್ತಾರಂದ್ರೆ, ಈ ಗೋಧಿ ನಿನ್ನ ಮನೆಯಲ್ಲಿ ಇಡೀ ನಾನು ಐಶ್ವರ್ಯವಂತ ಅಂತ ಒಂದು ರೂಮ್ ತುಂಬಾ ನೀನು ಗೋಣಿ ಚೀಲದ ಗೋಧಿಯನ್ನ ಇತ್ತಿಡ್ಬೋದು. ಆಮೇಲೆ ಅದು ಅಲ್ಲೇ ಬಿದ್ದಿರ್ತದೆ. ಆದ್ರೆ ಅದು ನಿನಗೆ ಬಲವೂ ಆಗಲ್ಲ, ಶಕ್ತಿನೂ ಆಗಲ್ಲ, ಜ್ಞಾನವೂ ಆಗಲ್ಲ, ಯಾವ ಉಪಯೋಗಕ್ಕೂ ಬರಲ್ಲ. ಆಮೇಲೆ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹಿಟ್ಟು ಮಾಡ್ತೀವಿ. ಈಗ ಹೌದು ಬಿಡಿ ಪಾಸ್ಟರ್, ಗೋಧಿ ಅಂತೂ ನೇರವಾಗಿ ತಿನ್ಲಿಕ್ಕೆ ಆಗಲ್ಲ, ನೀವು ಹೇಳಿದ್ದು ನಿಜ, ತುಂಬಾ ಒಳ್ಳೇದು. ಹಿಟ್ಟನ್ನಾದ್ರೂ ತಿಂತೀನಿ ಅಂತ ಹಿಟ್ಟು ಗಬಾ ಗಬಾ ತಿಂದ್ಬಿಟ್ರ ಆಗುತ್ತಾ? ಅಲ್ಲೋ, ಅದು ಹಂಗನೆ ಹೊಟ್ಟೆ ನೋವು ಬರೋದು. ಆದ್ರೆ ಎಲ್ಲಿವರೆಗೂ ಇದನ್ನು ಹಿಟ್ಟು ಮಾಡಲ್ಲೋ ಅಲ್ಲಿವರೆಗೂ ರೊಟ್ಟಿನೂ ಬರಲ್ಲ. ಅದನ್ನ ನೋಡಿ, ರೊಟ್ಟಿ ಮಾಡಿದ್ರೆ ಶಕ್ತಿ ಬರುತ್ತೆ, ಕೆಲಸ ಆಗುತ್ತೆ, ಬುದ್ಧಿ ಬರುತ್ತೆ, ತಿಂದು ಸದೃಢ ಆಗ್ತೀವಿ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಹಂಗೆ ಎಷ್ಟೋ ಜನ ಏನ್ ಅನ್ಕೊಳ್ತಾ, ನಮ್ಮಲ್ಲಿ ಬಂದಿರುವಂತ ತೊಂದರೆ ಏನಂದ್ರೆ, ದೇವರ ವಾಕ್ಯ ನಿಜವಾದಂತ ಬೀಜ ಒಳ್ಳೇದೇ, ಆದ್ರೆ ಎಲ್ಲಿವರೆಗೆ ಅದು ಬೀಜವಾಗಿ ಅಲ್ಲಿನೇ ಬಿದ್ದಿರ್ತದೋ, ನಿನ್ನಲ್ಲಿ ಎಷ್ಟೇ ಇದ್ರೂ ಚಿಂತೆ ಇಲ್ಲ, ಅದನ್ನ ಬರೀ ಮನಸ್ಸಿನಿಂದ ನೀನು ತಿಂದ್ರೂ ಚಿಂತೆ ಇಲ್ಲ, ಅದನ್ನ ಎಲ್ಲಿವರೆಗೆ ನೀನು ರೊಟ್ಟಿಯಾಗಿ ಮಾರ್ಪಡಿಸಿಕೊಳ್ಳಲ್ಲ, ಆ ದೇವರ ವಾಕ್ಯವನ್ನು ಎಲ್ಲಿವರೆಗೆ ನಾವು ರೊಟ್ಟಿಯಾಗಿ ಮಾರ್ಪಡಿಸಿಕೊಳ್ಳಲ್ಲ ನಮ್ಮ ಜೀವಿತಕ್ಕೆ, ಅಲ್ಲಿವರೆಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದದ ಏಳಿಗೆ ಬರಲ್ಲ. ಇಲ್ಲಿ ಯಾರಿಗಾದ್ರೂ ಅರ್ಥ ಆಗ್ತಾ ಇರೋದಾಗಿದ್ರೆ ಒಂದ್ಸಾರಿ ಆಮೇಲೆ ಅಂದಾಗ ಹೇಳ್ತೀರಾ? ಇವತ್ತು ಎಷ್ಟೋ ಜನರ ಬುದ್ಧಿಯಲ್ಲಿ ಇದೆ, ದೇವರ ವಾಕ್ಯ ಇದೆ, ಆದ್ರೆ ಅವರಿಗೆ ರೊಟ್ಟಿ ಇಲ್ಲ. ಪಾಸ್ಟರ್ ಏನ್ ಹೇಳ್ತಾ ಇದ್ದೀರಾ ನೀವು? ದೆವ್ವಗಳಿಗೂ ಗೊತ್ತು. ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಬರೆದದೆ, ದೆವ್ವಗಳು ಸಹ ಒಬ್ಬನೇ ದೇವರೆಂಬುದಾಗಿ ನಂಬಿ ನಡುಕ್ತವೆ, ಆದ್ರೆ ಪಶ್ಚಾತ್ತಾಪ ಪಡಲ್ಲ. ಅವುಗಳ ಕಡೆನೂ ಸೈತಾನನ ಕಡೆನೂ ಬೀಜ ಇದೆ ಅಂತೆ. ಅದಕ್ಕೆ ಯೇಸು ಸ್ವಾಮಿ ಕಡೆ ಬಂದಾಗ ಹೇಳ್ತಾ ಇದ್ದಾನೆ, ಹಿಂಗೆ ಬರ್ದೈತಲ್ಲ, ಏನಂತ? ಇಲ್ಲಿಂದ ನೀನು ಜಿಗಿದ್ ಬಿಡು, ನಿನ್ನ ಕಾಲು ಕಲ್ಲಿಗೆ ತಗಲೀತೆ ಅಂದು ನೋಡಿ, ಆಯ್ತಾ? ಬೀಜ ಆಯ್ತಾ? ಸೈತಾನನ ತಲೆಯಲ್ಲೂ ಬೀಜ ಐತ್ರಿ, ಸೈತಾನನ ತಲೆಯಲ್ಲೂ ಗೋಧಿ ಐತೆ. ಎಷ್ಟು ಜನ ನಂಬ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂಬುದಾಗಿ ದೇವದೂತರು ನಿನ್ನನ್ನು ಎತ್ತಿಕೊಳ್ಳುವರೆಂಬುದಾಗಿ ಬರೆದದೇ ಅಲ್ಲ. ಎಷ್ಟು ಜನ ಇಲ್ಲೇ ಇದ್ದೀರಾ? ಬರೆದದೇ ಅಲ್ಲ. ಈ ಬರೆದಿರುವ ವಾಕ್ಯ ಎಲ್ಲಿವರೆಗೆ ನಾವು ರೊಟ್ಟಿ ಮಾಡ್ಕೊಳ್ಳಲ್ವೋ ಅದು ಬರೆಯಲ್ಪಟ್ಟಿದೆ ನಿಜ, ಆದ್ರೆ ನನಗೆ ಊಟ ಆಗಲ್ಲ, ನನಗೆ ಬಿಡುಗಡೆ ಆಗಲ್ಲ. ಇವತ್ತು ನಮಗಿರೋದೇನೆಂದ್ರೆ, ಬರೆಯಲ್ಪಟ್ಟಂತ ವಾಕ್ಯದ ಜ್ಞಾನ ಹೊರತು ಅದನ್ನ ಅರಗಿಸಿಕೊಳ್ಳುವಂತ ರೊಟ್ಟಿ ಅಲ್ಲ. ಈ ಜ್ಞಾನದಿಂದ ಮನುಷ್ಯ ವಾಗ್ವಾದ ಮಾಡ್ತಾನೆ, ಸ್ವತಃ ಬದಲಾಗಲ್ಲ. ಗೋಧಿ ಇದೆ ರೀ, ಹಲೋ, ಗೋಧಿ ಇದೆ, ಆದ್ರೆ ಗೋಧಿನ ರೊಟ್ಟಿ ಮಾಡ್ಕೊಳ್ಳಬೇಕು.
ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಇವತ್ತು ನಮಗೆ ದೇವ್ರ ವಾಕ್ಯದ ಜ್ಞಾನ ತುಂಬಿಕೊಂಡಿದೆ, ಆದರೆ ಅದನ್ನ ಅರಗಿಸಿಕೊಳ್ಬೇಕಲ್ಲ. ಈಗ ಆವಾಗ ಅವ್ರು ಹೇಳ್ತಾರೆ, ಇದನ್ನು ತಿಂದರೆ ಬುದ್ಧಿನೂ ಬೆಳೆಯುತ್ತೆ. ಎಷ್ಟು ಜನ ಅರ್ಥ ಆಗ್ತಾ ಇದೆ? ಶಕ್ತಿ ಬರುತ್ತೆ, ನಿಮಗೆ ಗೊತ್ತಾ, ರೋಗಗಳು ಹೋಗುತ್ತೆ. ಹಲ್ಲೆಲೂಯಾ. ಗೋವಾದಲ್ಲಿ ನೋಡ್ಬೇಕು, ಅವ್ರಿಗೆ ಬೈಬಲಲ್ಲಿ ಏನು ಗೊತ್ತಿಲ್ಲ, ಒಂದೇ ಗೊತ್ತಿದೆ. ಯಾವ್ದು ಹೇಳಿ? ಯೇಸು ಸ್ವಾಮಿ ಖಾನಾ ಊರಲ್ಲಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡ್ದ. ಕುಡಿಕ್ ಬೇಕು ಇವ್ರಿಗೆ. ಸುವಾರ್ತೆ ಸಾರ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ತಡ. ಮೊದ್ಲು ಹೇಳ್ತಾರೆ, ಪಾಸ್ಟರ್ ಕುಡಿಬೋದಾ? ಯಾಕಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಸುವಾರ್ತೆ ಸಾರೋರ್ನ ಎಲ್ಲಿ ಹಿಡಿಬೇಕಂತ. ನಾನು ಹೇಳಿದೆ, ಯಾಕೆ ನೀವು ಕುಡಿತೀರಾ? ಅಲ್ಲ, ಅದು ನೆಕ್ಸ್ಟ್ ಕುಡಿಬಹುದಾ? ನೀವು ಕುಡಿತೀರಾ? ಅದು ನೆಕ್ಸ್ಟ್ ಕುಡಿಬಹುದಾ? ನಾನು ಹೇಳಿದೆ, ಯಾಕೆ ಕೇಳಿದ್ರಿ? ಅವಾಗ ಹೇಳ್ತಾರೆ, ಬೈಬಲಲ್ಲಿ ಬರೆದಿದೆ, ಖಾನಾ ಊರಲ್ಲಿ ಮದುವೆಯಲ್ಲಿ ಯೇಸು ನೀರನ್ನ ದ್ರಾಕ್ಷರಸವನ್ನ ಮಾಡ್ದ. ನಾನು ಹೇಳಿದೆ, ಮದುವೆಯಲ್ಲಿ ಮಾತ್ರ ಕುಡಿಬಹುದು. ಅಲ್ಲ, ನಾನು ಹೇಳಿದೆ ಮದುವೆಯಲ್ಲಿ ಮಾತ್ರ ಕುಡಿಬಹುದು. ನೆಕ್ಸ್ಟ್ ಮದುವೆ ಯಾವಾಗಿದೆ? ಅಲ್ಲಿವರೆಗೆ ಮಾತಾಡೋಣ ಹಾಗಿದ್ರೆ. ಆಯ್ತು ತಗೊಳ್ರಿ, ಸ್ಟಾರ್ಟ್ ಆಯ್ತು. ಕೇಳ್ತಾ ಇದ್ದೀರಾ? ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡು ಜ್ಞಾನ ವಾಕ್ಯದ್ದು. ನೀರನ್ನು ದ್ರಾಕ್ಷಾರಸನ್ ಮಾಡಿದ್ ಗೊತ್ತಿದೆ. ಪೌಲನು ಎಫೆಸದವರಿಗೆ ಕುಡಿಕರಾಗಲಿ, ದುಂದೌತನ ಮಾಡೋರಾಗಲಿ, ವ್ಯಭಿಚಾರಗಳಾಗಲಿ ಪರಲೋಕವನ್ನ ಕಾಣುವುದೇ ಇಲ್ಲ ಅಂತ ಬರೆದಿರೋದು ಗೊತ್ತಿಲ್ಲ ಯಪ್ಪನಿಗೆ. ಆದ್ರೆ ಯೇಸು ಸ್ವಾಮಿ ನೀರನ್ನ ದ್ರಾಕ್ಷಾರಸ ಮಾಡಿದ್ ಗೊತ್ತಿದೆ. ಕೇಳ್ತಾ ಇದ್ರು ಅನ್ಕೊಳ್ತೀನಿ. ಸ್ಪಷ್ಟವಾಗಿ ಬರ್ತಿದೆ ಸತ್ಯವೇದದಲ್ಲಿ. ಕುಡಿದು ಮತ್ತರಾಗುವವರು ವ್ಯಭಿಚಾರಿಗಳು, ಕಳ್ಳರು, ಸುಳ್ಳುಗಾರರು, ದ್ರೋಹಿಗಳು ಪರಲೋಕ ರಾಜ್ಯವನ್ನು ಸೇರಲಾರರು. ಎಷ್ಟು ಜನ ಇಲ್ಲೇ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ತುಂಬಾ ಬಲ ಇದೆ. ಏನಿದು? ದೇವರ ವಾಕ್ಯ. ಏನಿದು? ಇದು ತುಂಬಾ ಬಲ ಇದೆ. ಆದ್ರೆ ಆ ಬಲ ಎಲ್ಲಿವರೆಗೂ ನನ್ನ ಹೊಟ್ಟೆ ಸೇರಲ್ವೋ, ಸರಿಯಾದ ರೀತಿಯಲ್ಲಿ ನನ್ನ ಹೊಟ್ಟೆ ಸೇರಲ್ವೋ, ಅಲ್ಲಿವರೆಗೂ ಆ ಬಲ ನನ್ನಲ್ಲಿ ಬರಲ್ಲ. ಈಗ ನಾನು ಇದನ್ನ ತಿಂದ್ಬಿಡ್ತೀನಿ. ತಿಂದೆ ಹೋಯ್ತು, ಹೊಟ್ಟೆಲ್ಲಿದೆ. ಈಗ ನಾನು ನಿಮಗೆ ಕೇಳ್ತೀನಿ, ರೊಟ್ಟಿ ಎಲ್ಲಿದೆ ಅಂದ್ರೆ ಏನ್ ಹೇಳ್ತೀರಾ? ಯಾರಾದ್ರೂ ಹೇಳ್ರಿ. ಎಲ್ಲಿದೆ? ಬ್ರೆಡ್ ಇದೆ ನನ್ನಲ್ಲಿ. ಎಲ್ಲಿದೆ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಸಂಶಯನ ಅಲ್ವಾ? ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ನೀನು ನನ್ನಲ್ಲಿಯೋ, ನನ್ನ ವಾಕ್ಯಗಳು ನಿನ್ನಲ್ಲಿಯೋ ನೆಲೆಗೊಂಡಿದ್ದರೆ, ಒಂದ್ ವೇಳೆ ನನ್ನ ಕಡೆ ಇದ್ರೆ ಜೀರ್ಣವಾಗಿ ನಾನು ಇದು ಒಂದೇ ಆಗ್ಬಿಡ್ತೀವಿ. ಇದರಲ್ಲಿರುವಂತ ಶಕ್ತಿ ನನ್ನ ಶಕ್ತಿ ಆಗ್ಬಿಡ್ತದೆ. ನೀನು ನನ್ನಲ್ಲಿಯೂ, ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ, ನನ್ನ ಹೆಸರಿನಲ್ಲಿ ನೀನು ಏನೆಲ್ಲ ಕೇಳ್ಕೊಳ್ತೀಯೋ ಅದನ್ನೆಲ್ಲ ಪರಲೋಕದ ತಂದೆ ನಿನಗೆ ಕೊಡುವನು. ಇಟ್ಸ್ ಓಕೆ, ಐ ಆಮ್ ಕಂಫರ್ಟಬಲ್. ಇಟ್ಸ್ ಓಕೆ, ಥ್ಯಾಂಕ್ ಯು. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಇದು ನನ್ನನ್ನು ಗುಣಪಡಿಸೋದಾಗಿದ್ರೆ, ಇದು ನನ್ನನ್ನ ಏಳಿಗೆಗೆ ತರುವುದಾಗಿದ್ರೆ, ನನಗೆ ಆ ರೊಟ್ಟಿ ಬೇಕಾಗಿದ್ರೆ. ಆದ್ರೆ ಮೊದಲು ಇದನ್ನ ರೊಟ್ಟಿ ಮಾಡ್ಕೊಳ್ಬೇಕಲ್ಲ. ಹಂಗೆ ತಿಂದ್ಬಿಟ್ರೆ ಹೊಟ್ಟೆ ನೋವು ಬರ್ತದೆ. ಅದರ ಅರ್ಥ ಏನು ಪಾಸ್ಟ್ರೆ? ಹಂಗೆ ತಿಂದ್ಬಿಟ್ರೆ ದೆವ್ವಗಳು ತಿಂದ್ಕೊಂಡ್ಬಿಟ್ಟು ನಡುಕ್ತಾ ಇವೆ ಹೊರತು ಬದಲಾಗ್ತಾ ಇಲ್ಲ. ಇದನ್ನ ಹಿಟ್ಟು ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದಾಗ ದೆವ್ವಗಳೆಲ್ಲ ಭಕ್ತರಾಗ್ತೇವೆ. ಎಂದೂ ಇರಲಿಲ್ಲ, ಆಗೋದನ್ನು ಇಲ್ಲ. ನಾವು ಹುಟ್ಟಿದ್ದು ಮನುಷ್ಯರಾಗಿ, ಮಾರ್ಪಡಿಸಿದ್ದು ಭಕ್ತರಾಗಿ, ಪರಲೋಕ ಸೇರೋದು ದೇವದೂತರಿಗಿಂತಲೂ ಶ್ರೇಷ್ಠರಾಗಿ. ಯಾರಾದ್ರೂ ಇಲ್ಲಿದ್ರೆ ಆಮೇಲೆ ಅಂತ ಹೇಳ್ತೀರಾ? ನಾವು ಹುಟ್ಟಿದ್ದು ಪಾಪಿಗಳಾದಂಥ ಮನುಷ್ಯರಾಗಿ, ಪರಿವರ್ತನೆಗೊಂಡಿದ್ದು ಭಕ್ತರಾಗಿ, ಪರಲೋಕ ಸೇರೋದು ದೇವರ ದೂತರಿಗಿಂತಲೂ ಶ್ರೇಷ್ಠರಾಗಿ. ಯಾಕಂದ್ರೆ ಒಬ್ಬನಾದರೂ ದೇವದೂತನಿಗೆ ಯೇಸುವಿನ ರಕ್ತ ತೊಳೆಯಲ್ಪಡಲಿಲ್ಲ, ನನ್ನನ್ನು ತನ್ನ ರಕ್ತದಲ್ಲಿ ತೊಳೆದಿದ್ದಾನೆ. ಅವರಿಗಿಂತಲೂ ಶ್ರೇಷ್ಠನಾಗಿ ನಮ್ಮನ್ನು ಮಾಡಿದ್ದಾನೆ. ಯಾರಾದರೂ ಪಕ್ಕದವರಿಗೆ ಹೇಳ್ರಿ, ದೇವದೂತರಿಗಿಂತಲೂ ನೀನು ಶ್ರೇಷ್ಠ. ಹಲ್ಲೆಲೂಯಾ ಸರ್, ಹಲ್ಲೆಲೂಯಾ ಸರ್, ಹಲ್ಲೆಲೂಯಾ. ಯಾರಿಗಾದ್ರೂ ಮನಸ್ಸಲ್ಲಿ ಏನಾದರೂ ಆಗ್ತಾ ಇದೆಯಾ? ನನಗೊಂದು ರೀತಿ ಆನಂದದ ಅನುಭವ ಆಗ್ತಾ ಇದೆ. ಯಾರಿಗಾದ್ರೂ ಮನಸ್ಸಲ್ಲಿ ಒಂದು ಖುಷಿ, ಆನಂದದ ಅನುಭವ ಆಗ್ತಾ ಇದೆಯಾ? ಆಗ್ತಾ ಇರೋದಾಗಿದ್ರೆ
ದೇವರ ಆತ್ಮನು ನಿನ್ನ ಹೃದಯದಲ್ಲಿ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ನೀವು ಸಂತೋಷ ಪಡುವಾಗ, ಉಲ್ಲಾಸ ಪಡುವಾಗಲೇ ಯಾರಿಗೋ ಒಬ್ಬರಿಗೆ ಹೊಟ್ಟೆಯ ಒಂದು ಭಾಗದಲ್ಲಿ ಗುಣಪಡಿಸುವಿಕೆ ಬರೋದನ್ನು ನಾನು ನೋಡ್ತಾ ಇದ್ದೀನಿ ಆತ್ಮದಲ್ಲಿ. ಯಾರಿಗೋ ಒಬ್ಬರಿಗೆ ಹೊಟ್ಟೆ ಒಂದು ಭಾಗದಲ್ಲಿ ಗುಣ ಆಗ್ತಾ ಇದೆ. ಅದು ಏನು ನೋವಿದೆಯೋ ಗೊತ್ತಿಲ್ಲ. ಏನಮ್ಮ ಈ ಕಡೆ ಎಲ್ಲಿ ನೋಸ್ತಾ ಇತ್ತಾ? ಒಂದು ಕಡೆ ನೀವೆಲ್ಲ ಕೈ ಅದಕ್ಕೆ ತೋರಿಸ್ತಾ ಇದ್ರಲ್ಲ, ಒಂದು ಕಡೆ. ಯಾವ ಕಡೆ ನೋಸ್ತಾ ಇದೆ ಹೊಟ್ಟೆ? ಹೊಟ್ಟೆ ಯಾವ ಕಡೆ? ನಿಮಗೂ ನೋಸ್ತದೆ. ಇಲ್ಲಿ ಸಭೆ ಮುಗಿದ ತಕ್ಷಣ ಮುಂದೆ ಬನ್ನಿ, ನಿಮಗೋಸ್ಕರ ಪ್ರಾರ್ಥಿಸ್ಬೇಕು. ಇವತ್ತು ಅದು ಬಿಟ್ಟು ಹೋಗುತ್ತೆ. ನಾನು ನಂಬ್ತೀನಿ, ದೇವರ ನಾಮದಲ್ಲಿ ಅದು ಬಿಟ್ಟು ಹೋಗುತ್ತೆ. ವಾಕ್ಯ ಕೇಳುವಾಗಲೇ ಅದು ಹೋಗುತ್ತೆ. ವಾಕ್ಯ ಕೇಳುವಾಗಲೇ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ನಂಬಿಕೆಯಿಂದ ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡಿರ್ರಿ. ಹಲ್ಲೆಲೂಯಾ, ಆಮೇನ್. ಕನ್ನಡ ಯೆಹೋಶುವ 1:8 ಏನು ಹೇಳುತ್ತೆ ನೋಡಿ. ಎಲ್ಲರಿಗೂ ಗೊತ್ತಿರೋ ವಿಷಯ, ಆದ್ರೆ ಇವತ್ತು ಡೆಮಾನ್ಸ್ಟ್ರೇಷನ್ ಮೂಲಕ ನೋಡ್ಕೊಳ್ಳೋಣ. ಯಾರು ಸತ್ಯವೇದ ತೆರೆಯೋ ಹಾಗಿಲ್ಲ. ಯಾರಿಗಾದ್ರೂ ಬಾಯಾಟಿದ್ರೆ ಹೇಳ್ಬೋದು. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಇಲ್ಲಿ ನೋಡಿ, ಅಲ್ಲಿ ನೋಡಿ. ಈ ಧರ್ಮಶಾಸ್ತ್ರ ನೋಡಿ ನೋಡಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮಮ್ಮ ಏನ್ ಹೇಳಿದ್ರು, ಇದನ್ನ ತಿನ್ಬೇಡ, ತಿಂದ್ರೆ ಹೊಟ್ಟೆ ನೋವು ಬರ್ತದೆ. ಆಮೇನ್. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಬಾಯಲ್ಲಿ ಇಟ್ಕೊಂಡು ಚೂಯಿಂಗಮ್ ತರ ನಂತರ ಉಗ್ಬಿಟ್ಟೆ. ಆಮೇಲೆ ವಾಕ್ಯ ಉಗಿಯೋದು ಅಂತ ಹೇಳ್ತಾ ಇಲ್ಲ ನಾನು, ಅದನ್ನ ಹೋಲಿಸ್ತಾ ಇಲ್ಲ. ಕೇಳಿ ಈಗ ಹೇಳೋದು. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಕೇಳ್ತಾ ಇದ್ದೀರಾ? ನಂಬರ್ 1 ಅಲ್ವಾ? ಮುಂದೆ ಮುಂದೆ ಹಗಲಿರಳು ಅದನ್ನು ಧ್ಯಾನಿಸುತ್ತಾ. ಯಾರಾದ್ರೂ ಹೇಳ್ರಿ, ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ, ಚಿಂತನೆ ಮಾಡುವಾಗ ಓದಿರೋದನ್ನ ಹೌದಲ್ಲ ತಿರುಗಿ ಓದೋದು. ಇದರ ಅರ್ಥ ಏನು? ಧ್ಯಾನ ಮಾಡುವಾಗ ಬಾಯಲ್ಲಿ ಇರೋದನ್ನ ಧ್ಯಾನದ ಮೂಲಕ ಆ ವಾಕ್ಯವನ್ನ ಈಗ ನಾವು ಕಾರ್ಯಗತ ಮಾಡಿಕೊಳ್ಳೋದಕ್ಕೆ 2ನೇ ಹಂತಕ್ಕೆ ಹೋಗ್ತಾ ಇದ್ದೇವೆ. ಇದು ಗೋಧಿಯ 1ನೇ ಹಂತ, ಇದು ಗೋಧಿ 2ನೇ ಹಂತ. ಇವೆರಡು ಹಂತ ದಾಟದೆ ಗೋಧಿ ಇಲ್ಲಿ ಮುಟ್ಟಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಅಂತ ಓದಿ ಮನಸ್ಸಿಗೆ ಸಮಾಧಾನ. ಇವತ್ತು ದೇವ್ರ ವಾಕ್ಯ ಓದಿನಪ್ಪ, ನನಗೆ ಏನು ಆಗೋದಿಲ್ಲ, ಅದನ್ನೇನು ಮಂತ್ರ ಮಾಡಿದ್ರೇನ? ಅಲೋ, ಸುಮ್ಮನೆ ಇದನ್ನು ತಿನ್ಕೊಂಡ್ಬಿಟ್ಟು ಗಳಗಳಗಳ ಒಂದು ಚಮಚ ಎಣ್ಣೆ ಏನ್ ಮಾಡ್ತಾ ಇದ್ದೀರಿ? ಒಳಗಡೆ ಚಪಾತಿ ಆಗುತ್ತೆ ಬ್ರದರ್, ನಿಮಗೇನು ಗೊತ್ತು? ಮೊದಲು ಗೋಧಿ ಹೋಗೈತೆ, ನಂತರ ಎಣ್ಣೆ ಹಾಕಿದ್ದೀನಿ, ಈಗ ಅಲ್ಲಿ ಬೇಯ್ತಾ ಇದೆ. ನಿಮ್ಗೆ ಗೊತ್ತಾಗಲ್ಲ, ನನಗೆ ಗೊತ್ತು. ಐ ಕ್ಯಾನ್ ಫೀಲ್ ಇಟ್. ಇಟ್ ಇಸ್ ಬಿಕಮಿಂಗ್ ಚಪಾತಿ ಇನ್ಸೈಡ್. ಅಯ್ಯೋ ನಿನ್ನ ಸಾಧ್ಯನೇ ಇಲ್ಲ. ಆಗುತ್ತಾ? 1-2 ಗಂಟೆಯಲ್ಲಿ ಬರ್ತೀಯ, ಹೊಟ್ಟೆ ನೋವಿಗೆ ಏನಾದ್ರೂ ಗುಳಿಗೆ ಇದೆಯಾ, ಮಾತ್ರೆ ಇದೆಯಾ ಅಂತ ಅಲ್ವಾ? ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ದೇವ್ರ ವಾಕ್ಯನ ಓದ್ತೀವಿ ನಿಜ, ಅದನ್ನ ಡೈಜೆಷನ್ ಮಾಡಿಕೊಳ್ಳೋ ರೀತಿಯಲ್ಲಿ ಧ್ಯಾನ ಮಾಡಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೀವು ಅನ್ಕೊಳ್ತೀರಾ, ಪಾಸ್ಟರ್ ನನಗೇನು ಲಾಭ ಅಂತ. ಕೇಳಿ 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 ಹೇಳ್ತೀನಿ, ಮುಂದೆ ಬಿಡಮ್ಮ ಗಾಡಿ. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಏನಂತೆ? ಮೊದ್ಲೇನಂತೆ? ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದರಲ್ಲಿ ಧ್ಯಾನ ಮಾಡು. ಅಂದ್ರೆ ಓದು. ಧ್ಯಾನ ಮಾಡೋದಕ್ಕೆ ಇನ್ನೊಂದು ಅರ್ಥ ಕೊಡ್ತೀನಿ, ಮುಂದೆ ಕೊಡ್ತೀನಿ. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಅದು ಹೇಳಿದ್ರೆ ಅದನ್ನ ಮಾಡು. ಆಗ ಯಾರಾದ್ರೂ ಹೇಳಿದ್ರೆ ಆಗ, ಸ್ವಲ್ಪ ಕೈ ಹಿಂಗೆ ಎತ್ತ ಹೇಳ್ರಿ, ಪಕ್ಕದಲ್ಲಿ ಬಡಿಬೇಡಿ. ಆಗ ಗಟ್ಟಿಯಾಗಿ ಹೇಳಿ. ಯಾವಾಗ? ಅದನ್ನೇ ನಾನು ಹೇಳೋದು. ನಮ್ಮವ್ರಿಗೆ ರಾತ್ರಿ ಇಲ್ಲಿ ಅಂದ್ಬಿಟ್ರೆ ಹಲ್ಲೆಲೂಯಾ ಅನ್ನೋರು, ರಾತ್ರಿ ನಿದ್ದೆಯಲ್ಲಿ ಯಾವಾಗ? ವಾರೇ ವಾ. ಆಗ ಯಾವಾಗ ಬರೋದು? ಕೇಳಿ. ವಾಕ್ಯವನ್ನ ಓದಿ. ಯಾರಾದ್ರೂ ಹೇಳಿ. ನಂಬರ್ 1 ವಾಕ್ಯವನ್ನ ಓದಿ. ನಂಬರ್ 2 ಧ್ಯಾನಿಸಿ ಅದರಲ್ಲಿ ಬರೆದಿರೋದನ್ನ ಮಾಡುವಾಗ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ನೀನು ಅಂಗಡಿ ತರದ್ರೆ ಓಡುತ್ತೆ.
ನೀನು ಗ್ಯಾರೇಜ್ ತೆಗೆದ್ರು ಓಡುತ್ತೆ, ನೀನು ಗಾಡಿ ತೆಗೆದ್ರು ಓಡುತ್ತೆ, ಯಾರಾದ್ರೂ ಏನಾದ್ರೂ ಪಾರ್ಲರ್ ತೆಗೆದ್ರು ಓಡುತ್ತೆ, ನೌಕರಿ ಸಿಕ್ಕರು ಓಡುತ್ತೆ, ನೌಕರಿ ಹೋದ್ರು ಸಿಗುತ್ತೆ, ಕಳೆದಿರೋದು ತಿರುಗಿ ಬರುತ್ತೆ. ಈಗ ಅರ್ಥ ಆಯ್ತಾ ಗೋಧಿಯ ಬಲ? ಈಗ ಅರ್ಥ ಆಯ್ತಾ ವಾಕ್ಯದ ಬಲ? ಎಲ್ಲಿವರೆಗೂ ಅಲ್ಲಿ ಬಿದ್ದಿರ್ತದೋ ನೀನು ಕೊರತೆಯಲ್ಲಿ ಕಷ್ಟಪಡ್ತಾ ಇರ್ತೀಯ, ಏನು ವ್ಯತ್ಯಾಸ ಬೀಳಲ್ಲ. ಆದ್ರೆ ಅದನ್ನ ತೆಗೆದುಕೊಂಡು ಓದಿ ಹಗಲು ರಾತ್ರಿ ಅದನ್ನು ಧ್ಯಾನಿಸುವಾಗ ಕಚ್ಚಾ ಆಗಿರುವಂತ ದೇವರ ವಾಕ್ಯ ಜೀವಂತವಾಗಿ ನೋಡಿ. ಈ ಬೀಜ ಇದನ್ನ ನೀವು ಮುಂದೆ 10 ದಿನ ಹಿಂಗೆ ಇಲ್ಲಿ ಟೇಬಲ್ ಮೇಲೆ ಇಟ್ಟರೆ ಹಂಗೆ ಇರ್ತದೆ. ಆದ್ರೆ ಅದೇ ಬೀಜವನ್ನ ತೆಗೆದುಕೊಂಡು 10 ದಿನ ಟೇಬಲ್ ಮೇಲೆ ಇಡೋದು ಬದಲು ಬರೀ 2 ದಿನ ಮಣ್ಣಲ್ಲಿ ಹಾಕಿದ್ರೆ ಗಿಡ ಜೀವ ಬಂದ್ಬಿಡುತ್ತೆ. ಆಮೇಲೆ ಈ ಸತ್ಯವೇದವನ್ನ ನೀವು 10 ವರ್ಷ ನಿನ್ನ ಮನೆಯಲ್ಲಿ ತಲೆದಿಂಬು ಬುಡಕೆ ಇಟ್ಕೊಂಡು ಮಲಗಿದ್ರು, ಕೂದಲು ಉದುರುವರೆಗೂ ಅದನ್ನ ತಿಕ್ಕೊಂಡ್ರು ಏನು ಆಗಲ್ಲ. ಆದ್ರೆ ಅದನ್ನ ತೆರೆದು ಮೃದುವಾಗಿರುವಂತ ಫಲವತ್ತಾಗಿರುವಂತ ಮಣ್ಣು ಎಂಬುದಾಗಿ ಕರೆಯಲ್ಪಡುವಂತ ನಿನ್ನ ಉತ್ತಮ ಹೃದಯದಲ್ಲಿ ಅದನ್ನ ಧ್ಯಾನ ಮಾಡೋದಾಗಿದ್ರೆ ಅದರ ಶಕ್ತಿ ಇಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಗಟ್ಟಿಯಾಗಿ ಆಮೇಲೆ ಅಂತ ಹೇಳ್ತೀರಾ. ಅದರ ಫಲ ಮಧುರವಾದದ್ದು, ಬೆಳಲಿಕ್ಕೆ ಪ್ರಾರಂಭ ಆಗುತ್ತೆ. ಪಾಸ್ಟರ್, ಈ ವಾಕ್ಯವನ್ನು ಕೇಳಿದ್ದೀವಿ, ಹೌದು. ಆದ್ರೆ ದೇವರ ಆತ್ಮನು ನುಡಿಯುವುದೇನೆಂದ್ರೆ, ವಾಕ್ಯಕ್ಕೋಸ್ಕರ ನನ್ನ ಸಭೆಯನ್ನ 2019ರಲ್ಲಿ ಸಿದ್ಧ ಮಾಡು. ಯಾಕಂದ್ರೆ ನಾನು ಹೇಳಿದ್ದನ್ನ ನೆರವೇರಿಸುವವರೆಗೆ ನಾನು ಬಿಡುವುದೇ ಇಲ್ಲ ಎಂಬುದಾಗಿ ದೇವರಾತ್ಮನು ನುಡಿತಾ ಇದ್ದಾನೆ. ಹಲ್ಲೆಲೂಯ. ಬರೀ ಅಷ್ಟೇ ಅಲ್ಲ, ಮುಂದೆ ಹೋದಮ್ಮ. ಇನ್ನೊಂದ್ಸರಿ ಮುಂಚಿಂದ ಅಂದ್ರೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ. ಎಷ್ಟು ಜನರಿಗೆ ಸಫಲತೆ ಬೇಕು? ನಮಗೊಂದು ವಿಚಿತ್ರ ದಿನಗಳು ಬಂದ್ಬಿಟ್ಟಿದೆ. ಪಾಸ್ಟ್ರೇ, ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊ. ಇಲ್ಲ, ನೀನು ಪ್ರಾರ್ಥನೆ ಮಾಡಿ ಹೇಳ್ಬೇಕು, ನಾನು ಇದೇ ಹುಡುಗನ ಮಾಡ್ಕೊಳ್ಬೇಕಾ ಬೇಡ ಅಂತ, ಇದೇ ಹುಡುಗಿನ ಮಾಡ್ಕೊಳ್ಬೇಕಂತ ಬೇಡ ಅಂತ. ಅಯ್ಯಯ್ಯೋ, ಇದಂತ ಪ್ರಾಣ ಸಂಕಟ. ಇಲ್ಲ, ಅದು ಬಿಡಿ ಹೋಗಿ ಜಾಬ್. ಪಾಸ್ಟ್ರೇ, ನನಗೆ ಜಾಬ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಕೊಡ್ರಿ, ನಾನು ಆ ಜಾಬ್ ತಗೊಳ್ಬೇಕಲ್ಲ ಅಂತ ನೀವು ಪ್ರಾರ್ಥನೆ ಮಾಡಿ ಹೇಳಿ. ನಮಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಭವಿಷ್ಯ ಕೇಳೋ ಇವನು ಒಮ್ಮೆನೂ ಕೇಳಲ್ಲ, ನಾನು ಹೋಟೆಲಲ್ಲಿ ಬಿರಿಯಾನಿ ತಿನ್ನಲ ಬೇಡ ಅಂತ, ಸುಮ್ಮನೆ ಹೋಗಿ ತಿನ್ಕೊಂಡ್ಬಂದ್ಬಿಡ್ತಾನೆ. ಅದಕ್ಕೆ ದೇವ್ರು ಬೇಕಾಗಿಲ್ಲ. ಹಲೋ, ನಮಗೇನಾಗ್ಬಿಟ್ಟು ಅರ್ಥ ಆಗ್ತಾ ಇದಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳೋದು ನೋಡ್ರಿ, ದಾವೀದನಿಗೆ ಯಾರು ಪಾಸ್ಟರ್ ಇದ್ರಿ? ದಾವೀದನ ಪಾಸ್ಟರ್ ಹೆಸರು ಗೊತ್ತಾ? ಯೋಸೆಫನಿಗೆ ಯಾರು ಪಾಸ್ಟರ್? ಯಾಕೋಬನಿಗೆ ಯಾರು ಪಾಸ್ಟರ್? ಅಬ್ರಹಾಮನಿಗೆ ಯಾರು ಪಾಸ್ಟರ್? ಯಾರು ಗೊತ್ತಾ? ದೇವ್ರ ವಾಕ್ಯ ಅವ್ರಿಗೆ ಪಾಸ್ಟರ್ ಆಗಿತ್ತು. ಅದಕ್ಕೆ ದಾವೀದನ 119ನೇ ಕೀರ್ತನೆಯಲ್ಲಿ ಬರೀತಾನೆ, ನಿನ್ನ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅದೇ ಇದು ಧ್ಯಾನ. ಓದಿದಾಗ ಮರಿಬಹುದು, ಧ್ಯಾನ ಮಾಡಿದ್ದನ್ನ ಮರೆಯಲ್ಲ. ಅದಕ್ಕೆ ಬರೀ ಓದಿದ್ರೆ ನಾವು ಕ್ರೈಸ್ತರಾಗಲ್ಲ, ಓದಿದ್ದನ್ನ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಾನು ಹೇಳ್ತೀನಿ, ಅದರ ಪ್ರಕಾರ ನಡೆಯಲಿಕ್ಕೆ ಬೇಕಾದಂಥ ಹೃದಯ ಸಿದ್ಧ ಆಗತ್ತೆ. ಅದರ ಸರಿಯಾಗಿ ನಡೆಯುವಾಗ ಇಲ್ಲದ ಮಹತ್ ಕಾರ್ಯಗಳು ಜರುಗಲಿಕ್ಕೆ ಪ್ರಾರಂಭ ಆಗತ್ತೆ. ಈ ಕಡೆಯಲ್ಲಿ ಅಮ್ಮ ಸಿದ್ಧರಾಗಿರಿ, ಮಹತ್ ಕಾರ್ಯ ನಿಮ್ಮ ಮಾರ್ಗದಲ್ಲಿ ಬರ್ತಾ ಇದೆ. ಇಲ್ಲಿ ಅನೇಕರ ಜೀವಿತದಲ್ಲಿ ಮಹತ್ ಕಾರ್ಯಗಳು. ಮಿಸಸ್ ರವಿ ಅಕ್ಕ, ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವರ ಆತ್ಮನೇ ಹೇಳುವುದೇನೆಂದ್ರೆ, ನಾನು ನಿನ್ನ ರಹಸ್ಯ ಪ್ರಾರ್ಥನೆಗಳನ್ನು ಲಾಲಿಸಿ, ನಿನ್ನ ರಹಸ್ಯ ಪ್ರಾರ್ಥನೆಗಳನ್ನು ಲಾಲಿಸಿ ನಿನ್ನ ಕುಟುಂಬವನ್ನು ಕಟ್ಟಿ ಬೆಳೆಸೋದಕ್ಕಾಗಿ ಇಳಿದು ಬಂದಂಥ ದೇವರ. ನೀನು ಪ್ರಾರ್ಥನೆ ಮಾಡಿದ್ದು ನಿನ್ನ ಗಂಡನಿಗೂ ಗೊತ್ತಿಲ್ಲ, ಆದರೆ ನಿನ್ನ ತಂದೆಯಾದ ದೇವರ ಆ ಪ್ರಾರ್ಥನೆಗಳನ್ನು ಆಲ್ರೆಡಿ ಕೇಳಿ ಲಾಲಿಸಿ ಉತ್ತರಿಸಿದಾನೆ. ನೀವು ನೋಡ್ಲಿಕ್ಕಿದ್ದೀರಾ. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್. ಇಲ್ಲೇ ಇದ್ದೀರಾ, ಧೈರ್ಯಗೊಳ್ಬೇಡಿ. ಆ ಲೈನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾವ ಲೈನು? ಆದಿಕಾಂಡ 28
15 ನಾನು ನಿನಗೆ ನುಡಿದದ್ದನ್ನೆಲ್ಲ ನೆರವೇರಿಸುವ ತನಕ ಬಿಡುವುದೇ ಇಲ್ಲ. ಆ ಲೈನ್ ಓದಿದ್ರೇನೆ ನನಗೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಶಾಕ್ ಹೊಡೆದಂಗೆ ಆಗುತ್ತೆ. ದೇವರೇ ನೀನು ಮಾಡ್ತೀಯ. ಯಾರಿಗಾದ್ರೂ ಆಶೀರ್ವಾದ ಆಗ್ತಾ ಇದೆ? ನೆಹೆಮೀಯನ ಒಂದು ಘಟನೆ ಹೇಳಿ ಮುಗಿಸ್ತೀನಿ ಕೇಳಿ. ನೆಹೆಮೀಯನ ಒಂದು ಪ್ರಾರ್ಥನೆ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಿವರೆಗೆ ಇಸ್ರಾಯೇಲರು ದೇವರು ಹೇಳ್ದಂಗೆ ಆತನ ವಾಕ್ಯವನ್ನು ಇಟ್ಕೊಂಡಿದ್ದಾರೋ, ಅದ್ರ ಪ್ರಕಾರ ನಡೀತಾ ಇದ್ದಾರೋ, ಅಲ್ಲಿವರೆಗೆ ಬೀದಿಯಲ್ಲಿ ಸೊಲೊಮೋನನ ಸಮಯದಲ್ಲಿ ಬಂಗಾರವನ್ನ ಧೂಳಿನ ಸಮಾನ ಮಾಡಿ ರಾಜಾರೋಷವಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಯಾವ ದಿನ ದೇವ್ರ ವಾಕ್ಯವನ್ನು ಬಿಟ್ಟರು ಬಾಬೇಲಿಗೆ ಗುಲಾಮರಾಗಿ ಹೋಗ್ತಾ ಇದ್ದಾರೆ. ಗುಲಾಮರಾಗಿ ಹೋಗೋದು ಮಾತ್ರ ಅಲ್ಲ, ಯೆರೂಸಲೇಮ್ ಪಟ್ಟಣ ಸುಡಲ್ಪಡ್ತು. ಆಮೇನ್. ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ, ಎಷ್ಟೋ ಜನ ನನ್ನನ್ನು ಗಂಭೀರವಾಗಿ ತಗೊಳ್ಳಲ್ಲ. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿರಿ. ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಎತ್ತೋದಕ್ಕೆ ಇಳಿದು ಬಂದಾತ. ಯಾವ ಸಂಗತಿಗಳು ನನಗಿಲ್ಲ ಅಂತಿರೋ ಅದರ 2ರಷ್ಟು 7ರಷ್ಟು ಕೊಡುವಾತನವನು. ಆಮೇನ್. ಆತನ ವಾಕ್ಯವನ್ನು ಪ್ರತಿದಿನ ಓದ್ತೀರಾ? ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಆತನ ವಾಕ್ಯ ಪ್ರತಿದಿನ ಓದ್ರಪ್ಪ. ಆಮೇನ್. ಯಾಕೆ? ಇದು ಬಿತ್ತಿದ್ರು ತಾನೆ. ಆಮೇನ್. ಓದಿದ್ದನ್ನ ಧ್ಯಾನಿಸು. 1ನೇ ಕೀರ್ತನೆ 7ನೇ ವಚನ ಬೇಗ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಯೆಹೋವನ ಧರ್ಮಶಾಸ್ತ್ರ, ಅದರಲ್ಲಿ ಹೆಂಗೆ ಆನಂದ ಪಡುದು? ಅದ್ರಲ್ಲಿ ಡಿಟೇಲ್ ಹೋಗೋದೇನು ಬೇಡ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಯಾವನು ಅದರಲ್ಲಿ ಆನಂದ ಪಡ್ತಾನೋ ಅದನ್ನ ತಿಂಗಳಿಗೆ ಒಂದ್ಸಾರಿ ಓದಲ್ಲ, ಪ್ರತಿ ದಿನ ಓದ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು, ಓದಿದಾಗೆಲ್ಲ ಇದು ನನಗೋಸ್ಕರ ಅಂತ ಅವನಿಗೆ ಆನಂದ ಆಗುತ್ತೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಬರೀ ಧನ್ಯ ಅಲ್ಲ, ಎಷ್ಟೋ ಧನ್ಯ. ಯಾಕೆ? ಅವನು ಕೈ ಹಾಕಿದ್ದೆಲ್ಲ ಅವನಿಗೆ ಸಫಲತೆ ಆಗುತ್ತೆ.